ಸರ್ ನೀವೇ ಹೇಳಿದ್ರಿ ಅಂದ್ರೆ ಇಲ್ಲಿ ತನಕ ಶಿವಣ್ಣನ ಸಿನಿಮಾ ನನಗೆ ಸಿನಿಮಾ ತೋರಿಸಿ ಅಂತ ತೋರಿಸಿಲ್ಲ ಅಂತ. ಸೊ ಆ ಮಟ್ಟಿಗೆ ನಂಬಿಕೆ ನಾವು ಆಫ್ ಬೀಟ್ ಅಲ್ಲಿ ಒಂದಷ್ಟು ನೋಡಿದಾಗ ನಿಮ್ ಜೊತೆ ಇದ್ದಂತ ಒಡನಾಟ ನೋಡಿದ್ರೆ ಇಲ್ಲ ಮನೆ ಮಗನ ತರ ಇಬ್ರು ಕೂಡ ಗೀತಾಕ್ಕಾಗ್ಲಿ ಶಿವಣ್ಣ ನಿಮ್ಮನ್ನ ಅಷ್ಟೊಂದು ಪ್ರೀತಿ ನೋಡ್ತಾರೆ, ಅಷ್ಟೊಂದು ನಗಿಸ್ತಾರೆ, ನೀವು ಕಾಲ ಹೇಳ್ಕೊಂಡು ಮಾತಾಡ್ತಾ ಇರ್ತೀರ. ಸೊ ಆ ಮಟ್ಟಿಗಿನ ಒಬ್ಬ ಸೂಪರ್ ಸ್ಟಾರ್ ಈ ತರದೊಂದು ಪ್ರೀತಿ ಅಥವಾ ನಂಬಿಕೆ ಇಟ್ಕೊಳ್ಳೋದು ಎಷ್ಟು ಖುಷಿ ಕೊಡುತ್ತೆ ಅಂತ. ತುಂಬಾ ತುಂಬಾ ಖುಷಿ ಕೊಡುತ್ತೆ ಸರ್. ನಾನು ಅವ್ರು ನಮ್ಮ ಒಬ್ಬರಿಗೆ ಅಲ್ಲ, ತುಂಬಾ ವಾಕಿಂಗ್ ಫ್ರೆಂಡ್ಸ್ ಯಾರೋ ಅವ್ರ ಜೊತೆ 4 ದಿವಸ ವಾಕಿಂಗ್ ಮಾಡಿದ್ರೆ ತುಂಬಾ ಕ್ಲೋಸ್. ನೀವೇ ನೋಡಿರ್ತೀರ ಎಷ್ಟೋ ವಿಡಿಯೋಗಳಲ್ಲಿ ಫ್ಯಾನ್ಸ್ ಡೈರೆಕ್ಟ್ ಆಗಿ ಒಬ್ಬ ಹೀರೋಗ್ ಬಂದು ಹಗ್ ಮಾಡ್ಕೊಂಡು ಟಚ್ ಮಾಡಿ ಹಗ್ ಮಾಡಿ ಹೃದಯದ ಹತ್ರ ಹೋಗಿ ಫೋಟೋ ತೆಗೆಸ್ಕೊಂತಾನಂದ್ರೆ ಅದು ಅವ್ರು ಕೊಟ್ಟಿರೋ ಲೀನಿಯನ್ಸ್, ಅವ್ರು ಕೊಟ್ಟಿರೋ ನಂಬಿಕೆ. ಬಟ್ ಅವ್ರು ಕಲ್ಮಶ ಇಲ್ಲದ ಮನುಷ್ಯ. ಗೀತಕ್ಕನು ತುಂಬಾ ಸಪೋರ್ಟ್ ಮಾಡ್ತಾರೆ, ಶಿವಣ್ಣನು ತುಂಬಾ ಸಪೋರ್ಟ್ ಮಾಡ್ತಾರೆ. ಒಂದ್ ನಂಬಿಕೆ ಇಟ್ಬಿಟ್ರೆ ಅವ್ರು ಮುಗೀತು. ಆ ನಂಬಿಕೆ ನನ್ನ ಮೇಲೆ ಇಟ್ಟಿರೋದು ಅದ್ ನನ್ನ ಅದೃಷ್ಟ. ಗೀತಾ ಪಿಕ್ಚರ್ಸ್ ಕಡೆಯಿಂದನೇ ಈ ಸಿನಿಮಾ ಆಗ್ತಿರುವಂತದ್ದು ಮತ್ತೊಂದು ದೊಡ್ಡ ಮೈಲಿಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ವೇದ ಮೂಲಕ ಒಂದೊಳ್ಳೆ ಮೆಸೇಜ್ ಅನ್ನ ಸಿನಿಮಾ ಇಂಡಸ್ಟ್ರಿ ಕೊಟ್ರು, ಅದು ಸಮಾಜಕ್ಕೆ ಕೊಟ್ರು. ಈಗ ಬೈರತಿರಣಗಳ ಮೂಲಕ ಮತ್ತೊಂದು ದೊಡ್ಡ ಮಟ್ಟದ ಒಂದು ಪ್ರಯತ್ನ. ನನ್ಗೆ ಅದೇ ನೀವ್ ಹೇಳ್ದಾಗ ನನಗೆ ಜ್ಞಾಪಕ ಬರ್ತದೆ. ಗೊತ್ತಿಲ್ದೇನೋ ವೇದದಲ್ಲಿ ಒಂದ್ ಮೆಸೇಜ್ ವುಮೆನ್ಸ್ಗೋಸ್ಕರ, ಹೆಂಗಸರಿಗೋಸ್ಕರ ಹೊಡೆದಾಡೋ ಸಿನಿಮಾ, ಇದರಲ್ಲಿ ಸಮಾಜಕ್ಕೋಸ್ಕರ ಹೊಡೆದಾಡೋ ಸಿನಿಮಾ. ಸೊ 2 ಲೀಡರ್ಶಿಪ್ ಕ್ವಾಲಿಟಿ ಇರೋ ಒಂದು ಪಾತ್ರಗಳು. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. 2 ಸಿನಿಮಾನು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಭಾವನೆ. ಮಚ್ಚಿಡಿದಾಗ ತುಂಬಾ ರೇಜ್ ಆಗಿ ಕಾಣಿಸ್ತಾರೆ ಅಂದ್ರೆ ಶಿವಣ್ಣನ ಕೋಪ, ಮತ್ತೆ ವಕೀಲನಾಗಿದ್ದಾಗ ಆ ತರದೊಂದು ಪಾತ್ರ, ಎರಡೂ ಕೂಡ ಹೆಂಗ್ ಬ್ಯಾಲೆನ್ಸ್ ಮಾಡಕ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ಅಂತ. ಯಾಕಂದ್ರೆ ಜನ ಮಫ್ತಿಲ್ ನೋಡಿದಂತ ಬೈರತಿರಣಗಳನ್ನೇ ತಲೆನಲ್ಲಿ ಇಟ್ಕೊ ಬರ್ತಾರೆ. ಈ ಪಾತ್ರಕ್ಕೆ ಎಷ್ಟು ವ್ಯತ್ಯಾಸ? ನೀವು ಆವಾಗ್ಲೇ ಹೇಳ್ದಂಗೆ ಮಫ್ತಿಯಲ್ಲಿ ಶಿವಣ್ಣ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದೀವಿ, ಆದ್ರೆ ಶಿವಣ್ಣ ಬರಲ್ಲ, ಇಂಟರ್ವಲ್ ಬಂತಾರೆ ಅಂತ. ಅದೇ ತರ ಎಲ್ಲಿ ಶಿವಣ್ಣ ಬ್ಲಾಕ್ ಡ್ರೆಸ್ ಹಾಕ್ತಾರೆ ಲಾಯರ್ ಡ್ರೆಸ್ ಅಲ್ಲಿ ಇದಾರಲ್ಲ, ವೇಟ್ ಮಾಡ್ತಿರಲ್ಲ, ಒಂದ್ ಪಾಯಿಂಟ್ ಅಲ್ಲಿ ಬ್ಲಾಕ್ ಡ್ರೆಸ್ ಹಾಕ್ದಾಗ ಖುಷಿ ಆಗುತ್ತೆ. ಸೇಮ್ ಟೆಂಪೋ ಬೇರೆ ತರ ಇರುತ್ತೆ ಅಷ್ಟೇ. ಸೊ ಅದು ಹೋಲ್ಡ್ ಮಾಡುತ್ತೆ, ಡ್ರಾಮಾ ಹೋಲ್ಡ್ ಮಾಡುತ್ತೆ. ಒಂದಷ್ಟು ಪಾತ್ರಗಳು ಹೊಸದಾಗಿ ಜಾಯ್ನ್ ಆಗಿರೋಂಥದ್ದು, ಒಂದು ರುಕ್ಮಿಣಿ ವಸಂತ್ ಅವ್ರದ್ದು ಮತ್ತೆ ರಾಹುಲ್ ಬೋಸ್ ಅವ್ರದ್ದು ಮತ್ತೆ ಡ್ಯಾನ್ಸಿಂಗ್ ರೋಸ್. ಈ ಪಾತ್ರಗಳ ಬರುವಿಕೆಯಿಂದ ಈ ಸ್ಕ್ರಿಪ್ಟ್ ಅಲ್ಲಾದಂಥ ಒಂದಷ್ಟು ಬದಲಾವಣೆಗಳು. ಸೊ ನಾನು ಆವಾಗಲೇ ಬೇರೆ ಚಾನಲ್ಗೂ ಹೇಳ್ತಾ ಇದ್ದೆ ಸೇಮ್ ಕ್ವಶನ್. ಏನಂದ್ರೆ ಈಗ ಹಳೆ ಪಾತ್ರಗಳನ್ನೇ ತೋರಿಸಿದ್ರೆ, ಈಗ ಶಿವಣ್ಣನೇ ನಾನು ಮತ್ತೆ ಅದೇ ಬ್ಲಾಕ್ ಡ್ರೆಸ್ ಅಲ್ಲಿ ವೆರಿ ಬಿಗಿನಿಂಗ್ ತೋರಿಸಿದ್ರೆ ಬೋರ್ ಆಗ್ಬಿಡುತ್ತೆ. ಅದು ಎಕ್ಸೈಟ್ಮೆಂಟ್ ಪಾಯಿಂಟ್ ಇರಲ್ಲ ನನಗೆ. ಸೊ ಅದೇ ತರ ಅದೇ ಹಳೆ ಮಫ್ತಿ ಪಾತ್ರಗಳನ್ನೇ ಇಟ್ಕೊಂಡು ಮತ್ತೆ ನಾನು ಸೀನ್ ಇಟ್ಟಾಗ ಬೋರ್ ಆಗ್ಬಿಡುತ್ತೆ. ಹೊಸ ಪಾತ್ರಗಳು ಬಂದು ಅದನ್ನ ಕಥೆನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಸೊ ಆತರ ಅಂದಾಗ ದೇವರಾಜ್ ಸರ್ ಎಂಡ್ ಆಗಿದ್ದಾರೆ ಮಫ್ತಿಯಲ್ಲಿ. ಸೊ ಇದಕ್ಕೊಂದು ವಿಲನ್ ಬೇಕು. ರಾಹುಲ್ ಬೋಸ್ ಅಂತ ಒಂದು ಘಟಾನುಘಟಿ ಆಕ್ಟರ್, ಸೂಪರ್ ಆಕ್ಟರ್. ಸೊ ಶಿವಣ್ಣಗೆ ಲೆವೆಲ್ಗೆ ಒಂದು ಆಪೋಸಿಟ್ ಫೋರ್ಸ್ ಕೊಡ್ಬೇಕು ಅಂದ್ರೆ ಸೂಪರ್ ಆಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶಿವಣ್ಣನ ಮಿಸ್ಸಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನಾವು ವಿಲನ್ ಆಪೋಸಿಟ್ ಇಡ್ಲೇಬೇಕು ಅವ್ರ ಪವರ್ಗೆ. ಬಟ್ ತೂಗಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ತರದ ಒಂದು ಪಾತ್ರ ಒಳಗಡೆ ಬರ್ಬೇಕಾಯ್ತು. ಸೊ ಒಂದ್ ಕತೆ ಬರಿಬೇಕಾದ್ರೆ ಫಸ್ಟ್ ಹೀರೋ ಬರ್ತಾರೆ, ಅದಾದ್ಮೇಲೆ ಹೀರೋಯಿನ್ ಬರ್ಬೇಕು, ಅದಾದ್ಮೇಲೆ ಆಂಟಾಗನಿಸ್ಟ್ ಪಾತ್ರ ಬರ್ಲೇಬೇಕು, ಪ್ರೊಟಾಗನಿಸ್ಟ್ ಆಪೋಸಿಟ್. ಸೊ ಈ ತರ ಪಾತ್ರಗಳು ಉಟ್ಕೊಂಡಾಗ ರಾಹುಲ್ ಬೋಸ್. ಸೊ ರಾಹುಲ್ ಬೋಸ್ ಪ್ರಪಂಚದಲ್ಲಿ ಅವಿನಾಶ್ ಸರ್ ಉಟ್ಕೊಂಡ್ರು. ಅವಿನಾಶ್ ಸರ್ಗೆ ಒಂದು ಬೇರೆ ಗೆಟಪ್ ಕೊಟ್ಟಿದೀವಿ, ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಅದಾದ್ಮೇಲೆ ಅವಿನಾಶ್ ಸರ್ ಪಕ್ಕ ಶಬೀರ್, ಡ್ಯಾನ್ಸಿಂಗ್ ರೋಸ್ ಅನ್ನೋ ಕ್ಯಾರೆಕ್ಟರ್, ಘಟ್ಟ ಅಂತ ಒಂದು ರೋಲ್ ಪ್ಲೇ ಮಾಡ್ತಾ ಇದಾರೆ ಅವ್ರು. ಸೊ ಅದ್ ಬಿಟ್ಟು ಈ ಕಡೆ ಸೋಷಿಯಲ್ ಓರಿಯೆಂಟೆಡ್ ಅಲ್ಲಿ ಗೋಪಾಲ್ ದೇಶಪಾಂಡೆ ಅನ್ನೋ ಒಂದು ಪಾತ್ರ ಹುಟ್ಕೊಂತು. ಸೊ ಒಂದ್ ವರ್ಗಕ್ಕೆ, ಒಂದ್ ಸಮಾಜಕ್ಕೆ, ಒಂದು ಗ್ರೂಪ್ಗೆ ರೆಸೆಂಬ್ಲೆನ್ಸ್ ಆಗಿ ಒಂದ್ ಪಾತ್ರ ಮುಂದೆ ಬರ್ಬೇಕಾಗುತ್ತೆ. ಸೊ ಇವಾಗ ಒಂದು 100 ಜನ ರೌಡಿಗಳಿದಾರೆ ಅಂದ್ರೆ ಅವ್ನಿಗೊಬ್ಬ ಹೆಡ್ ಇರ್ತಾನೆ, ಅವ್ನೊಂದ್ ಪಾತ್ರ ಡಿಸೈನ್ ಆಗುತ್ತೆ. ಒಂದ್ 500 ಜನ ಯಾರೋ ಸೊಸೈಟಿಯಲ್ಲಿ ಸಫರ್ ಆಗ್ತಾ ಇರೋದು ಅಂದ್ರೆ ಅವ್ರ ಪರವಾಗಿ ಒಬ್ಬ ಇರ್ತಾನೆ. ಸೊ ಈ ತರ ಸೊ ಹೊಸ ಪಾತ್ರಗಳು ಬಂದು ಕಥೆನ ಮುಂದಕ್ಕೆ ತಗೊಂಡು ಹೋಗುತ್ತೆ. ಆತರ ಉಟ್ಕೊಂಡಿದ್ದೆ ನಮ್ಮ ಗೋಪಾಲ್ ದೇಶಪಾಂಡೆ ಸರ್ದು, ಶಬೀರ್ದು, ರಾಹುಲ್ ಬೋಸ್ದು, ರುಕ್ಮಿಣಿ ವಸಂತ್ದು.